ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡಬೇಡ್ರಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಚಾರ ನಾನು ಮಾತಾಡೋಕ್ಕೆ ಬಂದಿರೋದೇ ಟೆಕ್ನಾಲಜಿ ಬಗ್ಗೆ. ಸೊ ದುನಿಯಾ ವಿಜಯವರು ಒಂದು ಸಿನಿಮಾದಲ್ಲಿ ಹೇಳ್ತಾರಲ್ವ, ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೊಳ್ಳಿ ಅಂತ. ಎಸ್, ಟೆಕ್ನಾಲಜಿ ಕಾಲಕ್ಕೆ ಅದು ತುಂಬ ಬದಲಾಗ್ತಾ ಹೋಗುತ್ತೆ. ಅದೇ ರೀತಿ ಈಗಿನ ಒಂದು ಟೆಕ್ನಾಲಜಿ ಅಂದರೆ 2026ನೇ ಇಸ್ವಿಲಿ ಟೆಕ್ನಾಲಜಿ ಬಂದಿರೋದು. ಜೆಮಿನಿ AI ಮತ್ತು ChatGPTಲಿ ನಾವು ಏನೇ ಪ್ರಾಂಪ್ಟ್ ಕೊಟ್ಟರು ಅದನ್ನು ಮಾಡಿಫೈ ಮಾಡಿಬಿಟ್ಟು ನಮಗೆ ವಿಡಿಯೋ ಬೇಕಾದರೆ ವಿಡಿಯೋ ಅಥವಾ ಫೋಟೋಸ್ ಬೇಕಾದರೆ ವಿಡಿಯೋಸ್ ಅದು ಪ್ರೊವೈಡ್ ಮಾಡುತ್ತೆ. ಅದರ ಕರ್ತವ್ಯ ಅದು ಕೆಲಸ ಮಾಡುತ್ತೆ. ಬಟ್ ಇದು ಪಾಸಿಟಿವ್ ನೆಗೆಟಿವ್ ಎರಡು ಹೇಗಿರುತ್ತೆ, ಅದೇ ರೀತಿಯೇ ಪಾಸಿಟಿವ್ಗಿಂತ ಹೆಚ್ಚಾಗಿ ನೆಗೆಟಿವ್ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಮತ್ತು ಅದು ನಿಜಾನೂ ಕೂಡ ಹೌದು. ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆನೇ ನೋಡಿ, ಬೆಳಗ್ಗೆ ಅಂದರೆ ನಟ ದೊಡ್ಡಣ್ಣ ಅವರು ನಿಧನರಾಗಿದ್ದಾರೆ ಅಂತ ಆ ಪೋಸ್ಟ್ರು ನನಗೂ ಬೆಳಗ್ಗೆ ಅದು ನೋಡಿದ್ರೆ ದೊಡ್ಡಣ್ಣವರು ನಿಧನರಾಗ್ಬಿಟ್ಟ, ಇದು ಪೋಸ್ಟರ್ ಅಲ್ವಾ, ಇದು ನಿಜಾನೋ ಸುಳ್ಳು ಅನ್ನೋ ಟೈಮ್ನಲ್ಲೇ ಸ್ವತಃ ದೊಡ್ಡಣ್ಣ ಅವರೇ ಅಂದರೆ ಟಿ ವಿ ಅದೇನು ಪ್ರಸಾರ ಆಗ್ತಾ ಇದೆ ಟಿ ವಿ ನೋಡ್ಕೊತಾನೆ ಅಮ್ಮನ ಮಡಿಲು ಆ ಒಂದು ಚಾನಲಲ್ಲೂ ಕೂಡ ಬಂದರು. ಅವರ ಫೇಸ್ಬುಕ್ಕಲ್ಲೂ ಕೂಡ ಅದನ್ನು ಹಾಕಿದರು ವಿಡಿಯೋ. ಸೊ ದೊಡ್ಡಣ್ಣವರು ಅಂದರೆ ನಾನು ಹೇಳೋಕ್ಕಿಂತ ಮುಂಚೆನೇ ಆ ವಿಡಿಯೋನ ನಾನು ನೋಡಿದೆ. ಇದು ಅಸಹ್ಯ, ಇದು ಮಾಡಬಾರ್ದು ಇದು ಅಂತ ಹೇಳ್ಕೊಂಡ್ರು. ಜೊತೆಗೆ ಇಂಥ ಈ ರೀತಿ ಯಾರೋ ಮಾಡಿದಾರೋ ಅಂಥ ಕಿಡಿಗೇಡಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು, ಇದನ್ನು ನಾನು ಇಲ್ಲಿಗೆ ಬಿಡಲ್ಲ, ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಡ್ತೀನಿ ಅಂತಲೇ ಹೇಳಿದ್ದಾರೆ. ಪಕ್ಕ ಕೊಡಲೇಬೇಕು ಸೈಬರ್ ಕಂಪ್ಲೇಂಟು, ಯಾರೇ ಆಗಿರ್ಬೋದು. ಈ ಥರ ಚೀಪ್ ಮೆಂಟಾಲಿಟಿ ಇದನ್ನು ಮಾಡಬಾರ್ದು. ಯಾರೇ ಆಗಿರ್ಬೋದು, ಟೆಕ್ನಾಲಜಿನ ಪಾಸಿಟಿವ್ ಬಳಸ್ಕೋಬೇಕು. ಅದ್ರ ಬಿಟ್ಟು ಈ ಥರ ಟೆಕ್ನಾಲಜಿನ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ, ಕರೆಕ್ಟ್ ಅಲ್ವಾ? ನಿಜ ಹೇಳಬೇಕಂದ್ರೆ ಟೆಕ್ನಾಲಜಿ ಎಷ್ಟು ಪಾಸಿಟಿವ್ ಆಗಿ ಬಳಸ್ಕೋಬೇಕು ಅಂತಂದರೆ, ಈಗ ನಾನು ಕೂಡ ಏನೋ ಒಂದು ವಿಡಿಯೋ ಮಾಡ್ತೀನಿ, ಅದನ್ನು ಅಪ್ಲೋಡ್ ಮಾಡ್ತೀನಿ, ತಮ್ನೇಲ್ ಮಾಡ್ಕೊತೀನಿ ಅಂತಂದರೂ ಕೂಡ ಅದನ್ನು ನಾನು AI ಬಳಸ್ಕೊತೀನಿ. ಸೊ ಎಲ್ಲ ಪಾಸಿಟಿವ್ ಬಳಸ್ಕೊಳ್ಳಿ. ಅದನ್ನ ಬಿಟ್ಟು ಈ ಥರ ಚೀಪ್ ಗಿಮಿಕ್ಗೆ ಬಳಸ್ಕೊಳ್ಬಾರ್ದು ಅಂತಲೇ ನನ್ನ ಕೂಡ ವಿನಂತಿ. ಯಾರು ಈ ಥರ ಮಾಡ್ತಾರಲ್ಲ ಅಂಥವ್ರಿಗೆ ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ಬೇಕು ಅಂತಲೇ ನಾನು ವಿನಂತಿ ಮಾಡ್ಕೊತೀನಿ. ಸರ್ಕಾರಕ್ಕೂ ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಸುಮ್ಮನೆ ಹಾಗೆ ನೋಡೋದಾದರೆ ಒಂದು 6 ತಿಂಗಳ ಹಿಂದೆ ನಟರಾದ ಅಂದರೆ ಸ್ಯಾಂಡಲ್ವುಡ್ ನಟ ಕಲಾವಿದರು ಎಲ್ಲರನ್ನೂ ಬಳಸ್ಕೊಂಡು ಅವ್ರು ಎಗ್ ರೈಸ್ ಮಾಡೋದು, ಅಥವಾ ನಟ ದರ್ಶನ್ ಅವರು ಏನು ಆರೋಪಿಸ್ತಂದಿಲ್ಲದೆ ಅವ್ರನ್ನ ನೋಡೋಕೆ ಹೋಗೋದು, ಓಕೆ, ಅದೆಲ್ಲ ಓಕೆ, ಅದ್ರ ಬಗ್ಗೆ ನಾನೇನು ಅನ್ನಲಿಲ್ಲ. ಅದು ಇನ್ನೂ 7-8 ತಿಂಗಳದ್ದು ಮಾತಾಯಿತು. ಈಗ ಜಸ್ಟ್ ಒಂದು 15 ಡೇಸ್ ಬ್ಯಾಕ್, 15 ಡೇಸು ಇಲ್ಲ, ಒಂದು 7 ಡೇಸ್ ಬ್ಯಾಕು ನಟಿ ರುಕ್ಮಿಣಿ ವಸಂತ್ ಅವ್ರದ್ದು ಅಂದರೆ ಬಿಕಿನಿ ಹಾಕ್ಕೊಂಡು ಅವರು ಫೋಟೋಶೂಟ್ ಮಾಡಿಸ್ತಿದ್ರೆ ಅಂತ ಅದು ವಿಡಿಯೋ ಮತ್ತು ಫೋಟೋಸ್ ಎಲ್ಲ ಹರಿದುಬಿಟ್ರು. ಸೊ ಆಮೇಲೆ ಗೊತ್ತಾಯಿತು ಇದು ಫೇಸ್ ಮಾಸ್ಕ್ ಮಾಡಿರೋದು. ಸೊ ಅಂದರೆ AI ಟೆಕ್ನಾಲಜಿನ ಬಳಸ್ಕೊಂಡು ನೆಗೆಟಿವ್ ಆಗಿ ಬಳಸ್ಕೊಂಡು ಈ ಥರ ಫೇಸ್ನ ಇದು ಮಾಡಿರೋದು ಅಂತ. ಇದು ಕೂಡ ತಪ್ಪು. ಈ ಥರ ಮಾಡಲೇಬಾರ್ದು. ಯಾರು ಮಾಡ್ತಾರಲ್ಲ ಅಂಥವ್ರು ಶಿಕ್ಷೆ ಆಗಲೇಬೇಕು. ನೋಡಿ, ಇನ್ನೊಂದು ಪಾಸಿಟಿವ್ ಆಗಿ ಯಾವ ರೀತಿ ಇರುತ್ತೆ ಅಂದರೆ, ಈಗ ನನ್ನ ಮನಸ್ಸಲ್ಲಿ ಏನೋ ಇರುತ್ತೆ, ಅದನ್ನು ನಾನು ಪ್ರಾಂಪ್ಟ್ ಕೊಟ್ಟರೆ ಅದು ನೀಟಾಗಿ ವಿಡಿಯೋನೋ ಅಥವಾ ಪೋಸ್ಟ್ರ್ ಮೂಲಕ ಒಂದು ಡಿಸೈನ್ ಮಾಡ್ಕೊಡೋದು ಎಷ್ಟು ಸೂಪರ್ ಇದೆ AI ಟೆಕ್ನಾಲಜಿನ. ಅಂದರೆ ಕೃತಕ ಬುದ್ಧಿಮತ್ತೆ. ಮುಂಚೆ ಎಲ್ಲ ಕನ್ನಡ ಅಕ್ಷರಗಳು ಕೊಟ್ಟಾಗ ಸ್ವಲ್ಪ ಆ ಕಡೆ ಈ ಕಡೆ ಬರ್ತಾಯಿದ್ದು, ಬಟ್ ಇವಾಗ ಕರೆಕ್ಟಾಗಿ ಅಡ್ಜಸ್ಟ್ ಆಗ್ತಾಯಿದೆ. ಆಮೇಲೆ ಇವಾಗ ನಾನೇನೋ ಒಂದು ವಿಡಿಯೋ ಮಾಡೋಕ್ಲಿ ಸಬ್ ಟೈಟ್ಲ್ ಬೇಕಂದ್ರೂ ಕೂಡ ಅದನ್ನು ಎಡಿಟ್ ಆ್ಯಪಲ್ಲೂ ಮಾಡ್ಬೋದು, AI ಟೆಕ್ನಾಲಜಿ ಬಳಸ್ಕೊಂಡು ಕೂಡ ಮಾಡ್ಬೋದು. ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ. ಆಮೇಲೆ ಕನ್ನಡದಲ್ಲೇ ಐ ಲವ್ ಯು ಅಂತಲೂ ಕೂಡ ಒಂದು ಸಿನಿಮಾ ಬಂದಿತ್ತು. ಅದು ಯಾವ ಕಲಾವಿದರು ಕೂಡ ಅದರಲ್ಲಿ ಆ್ಯಕ್ಟ್ ಮಾಡಿರಲಿಲ್ಲ. ಸಂಪೂರ್ಣವಾಗಿ AI ಟೆಕ್ನಾಲಜಿನ ಬಳಸ್ಕೊಂಡು AI ಟೆಕ್ನಾಲಜಿ ಕಲಾವಿದರು, ನಾಯಕಿಯರು ಎಲ್ಲರೂ AI ಟೆಕ್ನಾಲಜಿಲಿ ನಿರ್ಮಾಣ ಆದಂಥರು. ಅಂದರೆ ನಾನು ಹೇಳ್ತಾ ಇರೋದು ಗ್ರಾಫಿಕ್ಸು, ಆ್ಯನಿಮೇಟೆಡ್ ಸಿನಿಮಾಗಳು ತುಂಬ ಬಂದಿಲ್ಲ ಅಂತಲ್ಲ, ಬಟ್ AI ಸಂಪೂರ್ಣ. ಅದು ಯಾಕೆ, ಈಗ ನಮ್ಮ ರವಿ ಸರ್ ಮಾಡ್ತಾ ಇಲ್ವಾ ಐ ಆಮ್ ಗಾಡ್ ದ ಕ್ರೇಜಿ, ಆ ಸಿನಿಮಾನೂ ಕೂಡ AI ಟೆಕ್ನಾಲಜಿಗಳನ್ನೇ ಬಳಸ್ಕೊಂಡು. ಅದು ಯಾಕೆ, ಈಗ ಎಷ್ಟೋ ಜನ ಸುನೋ ಆ್ಯಪ್ನ ಬಳಸ್ಕೊಂಡು ಅವರೇ ಹಾಡುಗಳನ್ನ ರಚನೆ ಮಾಡೋದು ಬೇಡ, ಏನೇ ರಚನೆ ಮಾಡಿಕೊಡುತ್ತೆ. ಅದಕ್ಕೊಂದು ಮ್ಯೂಸಿಕ್ಕು ಕೂಡ ಕಂಪೋಸ್ ಮಾಡುತ್ತೆ, ಪಲ್ಲವಿ 2 ಚರಣಗಳನ್ನು ಕೂಡ ಅದೇ ರೆಡಿ ಮಾಡಿಕೊಡುತ್ತೆ. ಬಟ್ ಅದು ಕೃತಕ ಬುದ್ಧಿಮತ್ತೆ ಅಲ್ವಾ, ಕೆಲವೊಂದು ಹಾಗೆ ಹೀಗೆ ಅಂತ ಇರುತ್ತೆ. ಅದನ್ನು ನಮ್ಮ ಒಂದು ಸ್ಟೈಲಿಗೆ ತಕ್ಕಂಗೆ ಈ ಕನ್ನಡಿಗರ ಏನು ನಮಗೆ ಯಾವ ರೀತಿ ಬೇಕು, ಯಾವ್ದು ಸರಿ ಅನ್ಸೋದು ಅದನ್ನು ನೋಡ್ಕೊಂಡು ಮಾಡಿಬಿಟ್ರೆ ಪಕ್ಕ ಸೂಟ್ ಆಗುತ್ತೆ. ಬಟ್ ಇವಾಗ ನೋಡಿ ಎಷ್ಟು ಅಸಹ್ಯ ಅನಿಸ್ಬಿಡುತ್ತೆ ಅಂದರೆ, ಕಲಾವಿದರಾಗಿರ್ಬೋದು, ರಾಜಕಾರಣಿಗಳು, ಜನಸಾಮಾನ್ಯರು, ವಾಟ್ ಎವರ್ ಯಾವುದೇ ಉದ್ಯಮವನ್ನೇ ತೆಗೆದುಕೊಳ್ಳಿ, ಅಂದರೆ ಪಾಸಿಟಿವ್ ನೆಗೆಟಿವ್ ಹೆಂಗಿರುತ್ತೋ ಹಂಗೆ AI ಟೆಕ್ನಾಲಜಿಯಿಂದನೂ ಕೂಡ ಪಾಸಿಟಿವ್ ನೆಗೆಟಿವ್ ಎರಡೂ ಆಗ್ತಾಯಿದೆ. ಬಟ್ ನೆಗೆಟಿವ್ ಆಗಿ ಯಾರು ಈ ಥರ ಸುದ್ದಿಗಳನ್ನ ಸ್ಪ್ರೆಡ್ ಮಾಡ್ತಾರೋ, ಸುದ್ದಿಗಳನ್ನ ಹರಡ್ತಾರೋ, ಫೇಕ್ ಫೋಟೋಗಳನ್ನ ಸೃಷ್ಟಿ ಮಾಡ್ತಾರೋ ಅಂಥವ್ರಿಗೆಲ್ಲ ಸರ್ಕಾರ ಕಾನೂನು ಅಂದರೆ ಸರಿಯಾದ ಕ್ರಮ ಜರುಗಿಸ್ಬೇಕು. ಈ ಥರ ಮಾಡಬಾರ್ದು. ನಿಧನರಾಗಿದ್ದಾರೆ ಅಂತ ಹೇಳೋದು, ಅವರು ನಾನು ಇನ್ನೂ ಬದುಕಿದ್ದೀನಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಅದು ಅಂದರೆ, ಈಗ ನೋಡಿ, ಬರೀ AI ಟೆಕ್ನಾಲಜಿ ಅಂತಲ್ಲ,
ಈ ಹಿಂದೆನೂ ಕೂಡ ನಟ ದೊಡ್ಡಣ್ಣ ಅವರು ತೀರ್ಕೊಂಡಿದ್ದಾರೆ, ಅಥವಾ ದ್ವಾರಕೀಶ್ ಅವರು 3 ಸಲ ಸಾಯಿಸೇ ಬಿಟ್ಟಿದ್ರು. ಆ ಥರ ಇದು ಮಾಡಿಬಿಟ್ಟಿದ್ರು. ಸಾಲುಮರ ತಿಮ್ಮಕ್ಕ ಅವರು ತೀರೋಗ್ಬಿಟ್ರು ಅಂತಂದು ಹೇಳಿ. ಆಮೇಲೆ ಈ ತಿಥಿ ಕಲಾವಿದರು, ತಿಥಿ ಸಿನಿಮಾ ಕಲಾವಿದರು ಅಷ್ಟೇ, ಗಡ್ಡಪ್ಪ ಅವರು ತೀರೋಗ್ಬಿಟ್ರು. ಆಮೇಲೆ ಹೇಗಾಗೋಯ್ತು ಅಂದರೆ ಅವ್ರು ನಿಜವಾಗಿ ತೀರಿದ್ರು ಕೂಡ ನಮ್ಗೆ ಗೊತ್ತೇ ಆಗಲಿಲ್ಲ. ತೋಳ ಬಂತು ತೋಳ ಕತೆ ಆದಂಗೆ ಆಗ್ಬಿಡುತ್ತೆ. ಯಾಕೆಂದರೆ ಈ ಥರ ಬ್ರೇಕ್ಫುಲ್ ಈ ಸೋಷಿಯಲ್ ಮೀಡಿಯಾ ಎಷ್ಟು ಯೂಸ್ಫುಲ್ ಇದೆಯೋ, ಅಂದರೆ ಪಾಸಿಟಿವ್ ನೆಗೆಟಿವ್ ಯಾವ ರೀತಿ ಇರುತ್ತೋ ಅದೇ ಥರ. ಈಗ ನನ್ನ ವಿಡಿಯೋ ನೀವು ನೋಡ್ತಾ ಇದ್ರೆ ಅಂದರೆ ಅದು ಪಾಸಿಟಿವ್. ಸೊ ಅದನ್ನು ನಾವು ಯೂಸ್ಫುಲ್ ಮಾಡ್ಕೋಬೇಕು. ಇದನ್ನೇ ಕೆಟ್ಟದಾಗಿ ಮಾಡಿಬಿಟ್ಟು ವಿಡಿಯೋ ಶೂಟ್ ಮಾಡ್ಕೊಳ್ಳೋದು, ಇದೇನೇನು ಮಾಡ್ರೆ ಅದು ನೆಗೆಟಿವ್. ಈ ಥರ ಮಾಡಲೇಬಾರ್ದು ಅಂತ ನಾನು ಹೇಳ್ಕೊತೀನಿ. ದೊಡ್ಡಣ್ಣ ಅವರು ಹೇಳಿಬಿಟ್ಟಿದ್ದಾರೆ ಏನಂದರೆ ಇದನ್ನು ಇಲ್ಲಿಗೆ ಬಿಡಲ್ಲ ಅಂತ, ಇದನ್ನು ಇಲ್ಲಿಗೆ ಬಿಡಬೇಡಿ ಅಂತಲೇ ನಾನು ಹೇಳ್ತಾ ಇರೋದು. 7-8 ತಿಂಗಳಿಂದ ಏನು ಕಲಾವಿದ್ರ ಬಗ್ಗೆ ಆ ಥರ ವಿಡಿಯೋಗಳು ಮಾಡೋದು ಅದೆಲ್ಲ ಮಾಡಿದಾಗ ಆ ಕಲಾವಿದರ ಮಾನದಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಏನಾದರೂ ಕೇಸ್ ಹಾಕ್ಬಿಟ್ಟಿದ್ರೆ ಇಂಥರ ಮೇಲೆ ಯಾರು ಸೃಷ್ಟಿ ಮಾಡಿರ್ತಾರೋ ಈ ಥರ ಫೇಕು ಅಥವಾ ಕಾಮಿಡಿಯಾಗಿ ಓಕೆ, ನಾನೇನು ಇಲ್ಲ ಅನ್ನಲಿಲ್ಲ, ಬಟ್ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಬಳಸ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಸೊ ಈ ಸಮಯದಲ್ಲಿ ಕೂಡ ನನಗೆ ದುನಿಯಾ ವಿಜಯ್ ಅವರ ಆ ಸಿನಿಮಾ ಡೈಲಾಗ್ ಕೂಡ ನೆನಪು, ಟೆಕ್ನಾಲಜಿನ ಪಾಸಿಟಿವ್ ಬಳಸ್ಕೊಳ್ರಿ ಅಂತ. ಸೊ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ, ದಯವಿಟ್ಟು ಪಾಸಿಟಿವ್ ಆಗಿರಲಿ. ನೀವು ಕೂಡ ಏನು ಹೇಳ್ತೀರಾ ಇದ್ರ ಬಗ್ಗೆ, ನಿಮ್ಗೆ ಏನು ಅನ್ಸುತ್ತಾ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.